ಸ್ವಲ್ಪ ಜನರ ಅನಿಸಿಕೆ ಇದೆ. ಅದನ್ನು ಸರಿಪಡಿಸುವಂಥದ್ದಕ್ಕೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ಇನ್ನೂ ಸರಳೀಕರಣ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ, ಮಧ್ಯವರ್ತಿಗಳು ಇಲ್ಲದ ರೀತಿಯಲ್ಲಿ ಅದನ್ನು ಎ ಖಾತಾ ಬಿ ಖಾತಾ ಏನು ಈಗಾಗಲೇ ನಿಯಮಗಳನ್ನು ರೂಪಿಸಿದ್ದೇವೆ ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಇವತ್ತು ಗ್ರಾಮಗಳು ಅಭಿವೃದ್ಧಿ ಆದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. 61% ಜನ ಗ್ರಾಮೀಣ ಭಾಗದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ನನ್ನ ವಿನಂತಿ, ಎಲ್ಲ ಗ್ರಾಮ ಪಂಚಾಯತಿ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಜನರು ವಿಶೇಷವಾಗಿ ಸ್ವಚ್ಛತೆ ಮತ್ತು ಗ್ರಾಮೀಣ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು. ಈ ಗ್ರಾಮೀಣ ಆಸ್ತಿಗಳನ್ನು ನಾವು ಎಷ್ಟು ಸೃಜನೆ ಮಾಡಿದ್ದೇವೆ, ಎಷ್ಟು ಆಸ್ತಿಗಳಿದೆ ಅದನ್ನು ದಾಖಲೀಕರಣ ಮಾಡಿ ಅದನ್ನು ಇವತ್ತು ಜಿಯೋ ಟ್ಯಾಗ್ ಮಾಡಬೇಕು ಅನ್ನುವಂಥ ಒಂದು ಸುತ್ತೋಲೆಯನ್ನು ಹೊರಡಿಸುವಂಥದ್ದಕ್ಕೆ ನಾನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆನೂ ಮಾಡಿದ್ದೇನೆ. ಯಾಕೆಂದರೆ ಆಸ್ತಿ ಅದರಲ್ಲಿ ವಿಶೇಷವಾಗಿ ಭಾಗದಲ್ಲಿ ಬೆಂಗಳೂರು ಇರ್ಬೋದು, ಬೆಂಗಳೂರು ಗ್ರಾಮೀಣ ಇರ್ಬೋದು, ಇಲ್ಲಿ ಭೂಮಿ ಏನಿದೆ ಬಂಗಾರದ ಬೆಲೆ ಭೂಮಿ ಇದೆ. ಹೀಗಾಗಿ ಈ ಸರ್ಕಾರಿ ಆಸ್ತಿನೂ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲ ಇದೆ. A loud round of applause, students. An enthusiastic welcome to you are asking. The word yoga is derived from Sanskrit. Yoga means to bind body and mind. Most ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಅನ್ಸುತ್ತೆ. ಟ್ಯೂಟರ್ he is not happy with my ಏನು ಯೋಗ ಅಂದ್ರೆ ಏನು? Tell me. So yoga is a union of the Jivatma and the Paramatma. Okay, that is more of a spiritual explanation. Yes. So ನಾನು ಓದಿದಾಗ ಈಗ ಡೆಫಿನಿಷನ್ ಚೇಂಜ್ ಆಗಿರ್ಬೋದು, I don't know. So yoga means to bind body and mind. So that we are very happy to conduct International Yoga Day at Kendriya Vidyalaya Malleshwaram. We are very thankful to Doordarshan Kendra Bengaluru for giving this opportunity to our children to participate in art competition. So children are very, very interested. Children are very, very enthusiastic to participate in this event, and they are very, very happy. India is the root to that. Is coming from ancient roots. It doesn't only build the body but also builds your mind. So yoga as a way of life, we would like to practice yoga on a daily basis just for 5 minutes, 10 minutes. It also includes your normal breathing, inhalation and exhalation as a yoga teacher has suggested. ಎಲ್ಲರಿಗಿಂತ ಮುಖ್ಯವಾಗಿ ಇವತ್ತಿಲ್ಲಿ ಸ್ಕೂಲ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ಮಕ್ಕಳು ಮಾಡಿರೋ ಪೇಂಟಿಂಗ್ಸು ತುಂಬ ಡಿಸಿಪ್ಲಿನ್ ಆಗಿರೋದು. ಆ್ಯಂಡ್ ಇವತ್ತು ರಾಜ್ಯದಲ್ಲೂ ಪಾಪ ಎಲ್ಲ ಮಕ್ಕಳು ಯೋಗ ಡೇ ಸೆಲೆಬ್ರೇಷನ್ಸ್ಗೋಸ್ಕರ ಬಂದಿದ್ದಾರೆ. ಸಖತ್ ಖುಷಿ ಆಯಿತು. ಅಫ್ಕೋರ್ಸ್ ಯೋಗ ಇಂಪಾರ್ಟೆನ್ಸ್ ಪ್ರತಿಯೊಬ್ಬರಿಗೂ ಗೊತ್ತು. ಆ್ಯಂಡ್ ಇವತ್ತು ಮಕ್ಕಳನ್ನ ನೋಡಿದಾಗ ಕೂಡ ನನಗೂ ಅವರಲ್ಲಿರೋ ಡಿಸಿಪ್ಲಿನ್ ಎಲ್ಲ ಹಳೇದು ನನ್ನ ಚೈಲ್ಡ್ಹುಡ್ ಎಲ್ಲ ಸಖತ್ ನೆನಪಾಯಿತು. ತುಂಬ ಖುಷಿ ಆಯಿತು.